strict but very kindful and give the way of our goal or aim and future climate. ಯಾದರೇನಂತೆ ಇನ್ನು ಇರಾತಿ ನನ್ನ ಮಗನ 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 ಶಾಲೆ ಇದನ್ನು ಮಾಡೋದು ಬಹಳ ಪ್ರೋತ್ಸಾಹ ಮಾಡಿದ್ರು. ನೆಕ್ಸ್ಟ್ ಜಗದೀಶ್ ಸರ್ ಹಾಯ್ ಹಲೋ ನಮಸ್ತೆ. ಮೊದಲ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡೇನಿ. ಎರಡನೇ ವಿಡಿಯೋದೊಳಗೆ ಮಕ್ಕಳ ಬೀಳ್ಕೊಡುಗೆ ಸಮಾರಂಭವನ್ನು ಯಾವ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ನೋಡೋಂಬರ್ರಿ. ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು. ಗುರುಗಳೇ ಮತ್ತು ನಮ್ಮ ಪ್ರೀತಿಯ 10ನೇ ತರಗತಿಯ ಅಣ್ಣಂದಿರು ಮತ್ತು ಅಕ್ಕಂದಿರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. And our teachers are very strict but very kindful and give the way of our goal or aim and future climate education. First of all the best for our senior 10th class, my brothers and sisters. I pray to the God almost all can above the 90%. Let's go 2 batches, they are given 100% result. I pray to the God this batch also give good result. ನಾವು ಕೇಳಾಕ್ ಹೋದ್ರೆ ನಮ್ಮವ ಭಾಳ ಅದಾವು, ನಿಮ್ಗೆ ಹೇಳ್ಕೊಡ್ಬೇಕಂದ ಅಂತಿಲ್ಲ. ನಮಗೂ ಸಹಿತ ವಿಧಾನದಲ್ಲಿ ನಮ್ಗೆ ಹೇಳ್ಕೊಟ್ರು. ನಮ್ಗೆ ಕಷ್ಟ ಅನ್ಸಿದ್ದನ್ನ ನಾವು ಅವ್ರ ಮುಂದೆ ಹೇಳ್ಕೊಂತಿದ್ವಿ. ಇಲ್ಲ ಇದು ಹಿಂಗಲ್ಲ ಹಂಗ ಅಂತಂದೆಲ್ಲ ನಮ್ಗೆ ತಿದ್ದಿ ಹೇಳ್ತಿದ್ರು ಅಕ್ಕಾರು. ಅವ್ರನ್ನ ಮಿಸ್ ಮಾಡ್ಕೊಂತೀವಿ. ಈಗ ಭಾಳ ನೋವು ಆಗತೈತಿ. ಮತ್ತೆ ನೀವು SSLC ಒಳಗ ತುಂಬಾ ಟಾಪ್ ಅಲ್ಲಿ ಬರೀ ತಾಲೂಕ್ ಒಳಗ ಅಂತ ನಿಮ್ಗೆಲ್ಲರಿಗೂ ಹಾರೈಸ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾದರೇನಂತೆ ಇನ್ನು ಇರಾತಿ ನನ್ನ ಮಗನ 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 ಶಾಲೆ ಕಳ್ಸಾಕಿ. ನನ್ನ ಮಗ ದೊಡ್ಡವನಾಗ್ಯಾನ್ರಿ ಶಾಲೆ ಕಲಿಬೇಕಂದ ಅಂದ್ರಿ. ನಾಳಿಂದ 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 ಇಲ್ಲಿ ನೀವು ಪಾಸ್ ಆಗಿ ಅಂದ್ರೆ ಒಳ್ಳೆ ಅಂಕವನ್ನು ಗಳಿಸಿ ಹೋಗಿದ್ದೇ ಆದಲ್ಲಿ ನೀವು ಮುಂದೆ ಒಂದು ದಿನ ಜೀವನದಲ್ಲಿ ಯಶಸ್ವಿಯನ್ನ ಕಾಣ್ತೀರಿ. ಹಾಗೂ ಮುದ್ದು ಮಕ್ಕಳೇ, ಸಂತೆಗೆ ಕೊನೆಗೆ ಹೋಗಬಾರ್ದು. ಬಹುಶಃ ಭಾಳ ಭಾಷಣಕ್ಕೆ ಕೊನೆಯ ಭಾಷಣಕಾರ ಆಗಲ್ಲ. ಸಂತೆಗೆ ಲೇಟಾಗಿ ಹೋದ್ಕೊಳ್ಳೇನ ಕಾಯಿಪಲ್ಲೆ ಹೆಂಗೆ ಉಳ್ಕೊಂಡಿರ್ತಾವು. ನಿನ್ನೆ ವರ್ಕ ಮಾಡ್ಕೊಂಡ್ಬಂದಿರಪ್ಪ. ಕ್ವಶನ್ ಕೇಳ್ಬೋದಲ್ಲ? ಏನ್ ಕ್ವಶನ್ ಕೇಳಿದ್ರೆ ಬಿಡ್ಲೆ ಎಲ್ಲಾ ಓಟು ಆನ್ಸರ್ ಎಲ್ಲಾ ತಪ್ಪ ಹೇಳ್ತೀರಿ. ಆಮೇಲೆ ಈ ತೊಂದ್ರೆ ಜನ ಏನೈತಿರಪ್ಪ, ಪಾಲಕರು ತಂದೆ ತಾಯಿ ಎಲ್ಲಾರ ತೊಂತಿದ್ರ ಮಕ್ಕಳ ದಾರಿ ತರ್ತಿರಪ್ಪ. ಆಮೇಲೆ ಈ ತೊಂದ್ರೆ ಜನ ಎಲ್ಲಾ ನೋಡಿದ್ರೆ ಹೊರಿ ಹುಚ್ಚು ಬಾಳಪ್ಪ. ಇಲ್ಲಿ ಬಡಕ ಬಡಕ ಬಾಯಿ ಶಾಲೆ ಬಾಲಿ ಬಿಸಾನ ಮಂಗ್ಳೂರಿಗೆ ಹೋಗೋದು ಬರೋದು ಎಲ್ಲ ಇರೋ ಮುಂದೆ ಹೋಗೋದಿತ್ತ ಬಂದಾರಪ್ಪ. ನಮ್ ಬರತ್ತ ಯಾಕೋಲಿ ಬಂದಿರು ಮುಲ್ಲಾ ಮಾರ್ಕ್ ಕಮ್ಮಿ ಆಗ್ಬೇಕ, ಕೆಲಸ ಜೋರ ಆಗ್ಬೇಕ. ಭಾಳ ಶೆಟ್ರ ಶೆಟ್ರ ಯಾಕಪ್ಪ ಜಿಪುರ್ ಭಾಳ ಇಲ್ಲ ರೊಕ್ಕ ಬರ್ಲತ್ತವ್ರಿ ಶೆಟ್ರಿಗೆ. ಭಾಷಣ ಮಾಡ್ಬೇಕು. ನಿಮ್ಗೆ ಕರೆಕ್ಟಾಗಿ ಮಾತಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಬರ್ತೀನಿ ಟೀಚರ್ ನಿಮ್ಗೆ ತಿಳಿದ್ರು ಇಷ್ಟ ಹೇಳಿ ನಾನು ಚಿಕ್ಕ ಮಾತು ಮುಗಿಸ್ತೇನೆ. ನಿಮ್ಮ ಅಪ್ಪ ಅವಾಗಂತೂ ಮನೆಗೆ ಕಲ್ತಿಲ್ಲ. ನೀನು ಅಲ್ಲಿ ಮಠ ಬಂದ್ರು ನನಗೆ ನಾ ಭಾಳ ಅಪೇಕ್ಷೆ ಇಟ್ಟನಿ ನಿಮ್ದು. ನಾನು ಎಲ್ಲಾರ ಮುಂದೆ ಹೇಳ್ತೀನಿ, ಎಲ್ಲಿ ಹೋದ್ರು ಬಂದ್ರು ಹೇಳ್ತೀನಿ ನಮ್ ಶಾಲೆ ಟಾಪ್ನಾಗ ಇರ್ತೈತಿ. ನೀವೇನ್ ಫಸ್ಟ್ ಬರೋದು ಬೇಡವಾ, ಹತ್ರ ಒಂದಿದ್ರು ಸಾಕು. ಏನ ನೀವೇನ್ ಹೆಚ್ಚಿನ ಹಿಂದಿ ಒಳಗೆ ನಾವೇನೋ ಈಗ ಒಂಚೂರು ಮಾರ್ಕ್ಸ್ ತೆಗಿತೀವಿ ಅಂದ್ರೆ ಅದಕ್ಕೆ ಅದು ಕ್ಲಾಸ್ ಒಳಗೆ ಮಾತ್ರ ಸರ್ ಹೆಂಗಿರ್ತಾರ ಹಂಗ ಇದ್ರೆ ಯಾರು ಜೋಕ್ ಇರ್ತಿರ್ಲಿಲ್ಲ. ನಾನು ರಿಪೋರ್ಟೆಡ್ ಸ್ಪೀಚ್ ಒಂದ್ ದಿನ ಬೇಸರ ಮಾಡ್ಕೊಲಿಲ್ಲ ಅವ್ರು. ನಿಂದ ಯಾವಾಗ ಅಷ್ಟು
ಆಕೈತಿ ನನ್ನಿಂದ ಅಂದ್ರೆ ಅದಕ್ಕೆ ಅವ್ರ ಕಾರಣ. ಅವ್ರಿಗೆ ನನಗೆ ಏನೋ ಒಂಚೂರು ಆಗೈತಿ ಅಂದ್ರೆ ಸ್ಪಂದಿಸ್ತಿದ್ರು ಬೇಕಾದ್ರೆ. ಅವ್ರ ಪಾಠ ಹೇಳ್ತಿದ್ರ, ನಾವು ಹೇಳ್ತಿದ್ವಿ ಮಿಸ್ ಭಾಳ ಬೇಗ ಹೇಳ್ತೀವಿ, ನೀವು ಸ್ವಲ್ಪ ನಿಧಾನ ಹೇಳ್ರಿ ಅಂತ. ಅದು ಒಂದ್ ಮಾತಿಗೆ ಅವ್ರು ಕಿವಿ ಕೊಟ್ಟು ನಿಧಾನವಾಗಿ ಹೇಳಿದ್ರು. ನಮ್ಗೆ ಹೆಂಗ ಹೇಳಿದ್ರೆ ಅರ್ಥ ಆಗ್ತೈತಿ, ನಮ್ಮ ಮಾರ್ಗಕ್ಕೆ ಬಂದು ಅವ್ರು ನಮ್ಮ ಜೊತೆಗೆ ವಿದ್ಯಾರ್ಥಿನಿಯಾಗಿ ಹಿಡ್ಕೊಂಡು ಹೇಳಿದ್ರು. ಅವ್ರು ಇಲ್ಲೇ ನಾವು ಕಳೆದ ಸಮಯ ಕಡಿಮೆ ಇರ್ಬೋದು, ಅಲ್ಲಿ ಕಲ್ತಿದ್ದು ಭಾಳ ಹೆಚ್ಚೈತಿ. ಇಲ್ಲಿ ನಾನು ಪಾಠವನ್ನು ಅಷ್ಟೇ ಕಲ್ತಿಲ್ಲ, ಜೀವನದೊಳಗೆ ಹೆಂಗ್ ಇರ್ಬೇಕು, ಹೆಂಗ್ ನಡ್ಕೋಬೇಕು, ಯಾರ ಜೊತೆಗೆ ಹೆಂಗಿದ್ರೆ ಒಳ್ಳೇದು ಅನ್ನೋದೇನೆಲ್ಲ ಪ್ರತಿಯೊಬ್ಬ ಶಿಕ್ಷಕರು ನನಗೆ ಹಾಕಿಕೊಟ್ರೆ ನನ್ನ ಲೈಫ್ ಒಳಗೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕಾರಣ ನನಗೆ ಈ ಶಿಕ್ಷಕರು. ನನ್ನ ಲೈಫ್ ಒಳಗೆ ಮುಂದೆ ಶಿಕ್ಷಕರು ಸಿಗ್ತಾರ, ಆದ್ರೆ ಇವ್ರು ಹಿಂಗೆ ಸಿಗಲ್ಲ. ನನಗೆ ಭರವಸೆ ಐತಿ, ಈ ಶಿಕ್ಷಕರಂತ ಶಿಕ್ಷಕರು ಎಲ್ಲಿ ಸಿಗಲ್ಲ. ಇವ್ರನ್ನ ಬಿಟ್ಟು ಹೋಗ್ಬೇಕಂದ್ರೆ ಭಾಳ ನೋವಾಗೈತಿ. ಆದ್ರೆ ಹೇಳ್ಕೊಳಕ್ಕಾಗಲ್ಲ. ಇಂಥ ಫ್ರೆಂಡ್ಸ್ ಅಂತೂ ಎಲ್ಲಿ ಸಿಗಲ್ಲ. ನಾನು ಪ್ರೈಮರಿ ಅತ್ಯಂತ ಮುಖ್ಯವಾಗಿರುತ್ತವೆ. ನಾನು ಈ ಶಾಲೆಯಲ್ಲಿ 9ನೇ ಮತ್ತು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ್ದು ಕಲಿಯುವುದರ ಜೊತೆಗೆ ನನ್ನ ಜೀವನದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಕಲಿತಿದ್ದೇನೆ. ನನ್ನ ಗುರುಗಳು ನಾನು ತಿಳಿಯದೆ ಮಾಡಿದ ತಪ್ಪುಗಳಿಗೆ ನನ್ನ ಕ್ಷಮೆ ಇರಲಿ. ನನ್ನ ಗುರುಗಳು ನನ್ನನ್ನು ತಿದ್ದಿ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಇದನ್ನು ನಾನು ಋಣಿಯಾಗಿಟ್ಟುಕೊಂಡು ನನ್ನ ಜೀವನದಲ್ಲಿ ಅನುಸರಿಸಿಕೊಳ್ಳುತ್ತೇನೆ. ನಾನು ನನ್ನ ಶಾಲೆಗೆ ಬಂದು 3 ವರ್ಷಗಳಾದರೂ ಮರೆಯಲಾಗದಷ್ಟು ನೆನಪುಗಳು ನನ್ನಲ್ಲಿದೆ. ಸಮಾನ ನಮ್ಮ ಜ್ಞಾನ ಶುದ್ಧವಾಗಿದ್ದರೆ ಈ ಅಂಚು ಜಾತಿ ಮತ ಯಾವುದೂ ಲೆಕ್ಕಕ್ಕಿಲ್ಲ. ಪರೀಕ್ಷೆ ಬರುವಾಗಿರ್ತಕ್ಕಂಥ ಫೀಲಿಂಗ್ಸ್ ಬೇರೆ, ಇವತ್ತಾಗಲೇ ನಿಮ್ಮ ಫೀಲಿಂಗ್ ಚೇಂಜ್ ಆಗಿದೆ. ಎಷ್ಟೋ ಮಂದಿ ಬದಲಾವಣೆ ಆಗಿರ್ತಾರೆ. ಎಷ್ಟು ಮಂದಿ ನಾನು ಶಾಲೆ ಬಿಟ್ಟು ಹೋಗ್ತಕ್ಕಂಥ ಮನೋಭಾವನೆ ಬಂದೈತೆ ನಿಮಗೆ ಇವತ್ತು ತರವಾಗತ್ತೈತಿ. ಆದ್ರೆ ಹೋಗುವಾಗ ನಾನು ಇಲ್ಲಿ ಹೆಂಗಿದ್ದೆ ಅನ್ನೋದೈತಲ್ಲ, ಹೆಜ್ಜೆ ಗುರುತು ಅದು ಉಳಿಬೇಕು. ನಾನು ಹೆಜ್ಜೆ ಗುರುತು ಬಿಟ್ಟು ಹೋಗ್ತೇನೆ, ನಾನು ಏನು ಬಿಟ್ಟು ಹೋಗಲ್ಲ. ನಾನು ಇನ್ನೊಂದು 5 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಇನ್ನೊಬ್ರು ನನ್ನ ಸ್ಥಾನ ಮತ್ತೊಬ್ರು ಬಂದಾಗ ನಾನು ಅವಾಗ ನನ್ನ ಕೈಯಾಗ ಕಲ್ತಂತ ಮಗು ಇದ್ರ ಬಾರಮ್ಮ ಅಂತ. ಶ್ರೀಕೃಷ್ಣನ ಕರ್ಮಯೋಗ ಯೇಸುವಿನ ಶ್ರಮಗುಣ ಪ್ರವಾದಿ ಮುಹಮ್ಮದರ ಒಬ್ಬ ದೇವನಲ್ಲಿ ನಂಬಿಕೆ ಬಸವಣ್ಣನವರ ಕಾಯಕವೇ One day later. ಆದ್ರೆ ರೆಡಿ ಆದ್ರೆ ಎಲ್ಲರೂ ಪಾರ್ಟ್ 1 ಮತ್ತು ಈ ಪಾರ್ಟ್ 2 ಎರಡೂ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡೇನೆ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.